ವೆಲ್ಕಮ್ ಟು ಇಂದುಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಜಮನೇರಳೆ ಹಣ್ಣಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಜಮನೇರಳೆ ಹಣ್ಣು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಾತ್ರ ಸಿಗುತ್ತೆ. ಆವಾಗ ಸಿಕ್ಕಾಗ ಮಾತ್ರ ಕಾಯಿಲೆ ಇರೋರೆಲ್ಲನೂ ಯಾವ್ಯಾವ ಕಾಯಿಲೆ ಇರೋರು ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಇದು ಸಕ್ಕರೆ ಕಾಯಿಲೆಗೆ ಜೀರ್ಣಶಕ್ತಿ ಇಲ್ಲ ಅಂತ ಅನ್ನೋರು ತಿನ್ಬೋದು. ರಕ್ತ ಶುದ್ಧಿ ಆಗುತ್ತೆ ಮತ್ತು ಚರ್ಮ ಕೂಡ ಹೊಳಪಾಗಿಸುತ್ತೆ. ಎಲ್ಲ ಕಾಯಿಲೆಗಳಿಗೂ, ಕ್ಯಾನ್ಸರ್ ಕಾಯಿಲೆಗಳಿಗೂ ಕಾಯಿಲೆ ಆಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಇದನ್ನು ನಾವು ತಿಂದರೆ ತುಂಬ ಒಳ್ಳೆಯದು. ಇವಾಗ ಅಕಸ್ಮಾತ್ತಾಗಿ ಬೇರೆ ಟೈಮ್ನಲ್ಲಿ ಯಾವಾಗಾದರೂ ತಲೆ ತಿರುಗುತ್ತಾ ಇದ್ದರೆ ಮತ್ತು ಹೊಟ್ಟೆ ತೊಳಸ್ತಾ ಇದ್ದಾಗ ಕೂಡ ಇದನ್ನು ತಿನ್ನಬಹುದು. ಅಕಸ್ಮಾತ್ ಇದು ಸೀಸನ್ ಇಲ್ದಲೇ ಇದ್ದಾಗ ಏನು ಮಾಡಬೇಕು ಅಂದರೆ, ಅಂತಹವರು ತಲೆ ತಿರುಗು ಮತ್ತು ಹೊಟ್ಟೆ ತೊಳಸ್ತಾ ಇರೋರು ಅಂಗಡಿಗಳಲ್ಲಿ ನೇರಳೆ ಹಣ್ಣಿನ ಶರಬತ್ತು ಅಂತ ಕೇಳಿದ್ರೆ ಕೊಡ್ತಾರೆ. ಆ ಅಂಗಡಿಗೆ ಹೋಗಿ ನೇರಳೆ ಹಣ್ಣಿನ ಶರಬತ್ತು ಅಂತ ಕೇಳಿ ಕೊಡ್ತಾರೆ. ಒಂದು ಬಾಟ್ಲಲ್ಲಿ ಬರುತ್ತೆ ಅದು. ಅದನ್ನು ಒಂದು ಲೋಟ ಅದನ್ನು ತಗೊಂಡು ಒಂದು ಲೋಟಕ್ಕೆ ಒಂದು ಕಾಲು ಭಾಗದಷ್ಟು ಜ್ಯೂಸನ್ನು ಹಾಕ್ಕೊಂಡು ಮತ್ತು ಅದರ ಲೋಟದ ತುಂಬ ನೀರನ್ನು ಹಾಕೋಬೇಕು. ನೀರನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು. ನಾನು ಕೂಡ ಯಾವಾಗಲಾದರೂ ತಲೆ ತಿರುಗು ಹೊಟ್ಟೆ ತೊಳಸ್ತಾ ಇದೆ ಅನ್ನುವಾಗ ಅದನ್ನು ತಗೊಂಡು ಬಂದು ಕುಡಿತೀನಿ. ತುಂಬ ಒಳ್ಳೆಯದಾಗಿದೆ ನನಗೆ. ತುಂಬ ಆ ತಲೆ ತಿರುಗು ಎಲ್ಲ ವಾಸಿಯಾಗಿದೆ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.